ಯಕ್ಷಗಾನ ಕಲಾರಂಗ ದಾನಿಗಳ ನೆರವಿನಿಂದ ನಿರ್ಮಿಸಿಕೊಡ್ತಾ ಇರುವ 81ನೇ ಮನೆ. ಶ್ರೀ ಹರಿಯಾಜ್ಞಗೀತ ಗುಂಡು ಸುಗುರಾದಿಯಲಿ ಗಣನಾಥನ ಇಂದ್ರಾವಣ ತಾನು ವಂದಿಸದ ಗಜಮುಖನ ನಿಂದು ತಪವನು ಗೈದು ವರ ಪಡೆಗದು ಒಂದು ನಿಮಿಷದಿ ಬಂದು ವಿಘ್ನವನುಗಾಚರಿಸಿ ತಂದ ಮರಗಳನ್ನೆಲ್ಲ ಹರಗಿಸಿದ ವಂದಿಸುವುದಾರಿಯಲಿ ಗಣನಾಥನ ಬಾರಯ್ಯ ರಂಗ ಬಾರಯ್ಯ ಕೃಷ್ಣ ಬಾರಯ್ಯ ಸ್ವಾಮಿ ಬಾರಯ್ಯ ವಾರಣ ಭಯವ ನಿವಾರಣ ಮಾಡಿದ ಕಾರುಣ್ಯ ನಿಧಿಯನ್ನ ಹೃದಯ ಮಂದಿರಕ್ಕೆ ಬಾರಯ್ಯ ರಂಗ. ಈ ಶುಭ ಸಂಜೆಯಲ್ಲಿ ವಿದ್ಯಾಪೋಷಕನ 81ನೇ ಮನೆ ವಿದ್ಯುಕ್ತವಾಗಿ ಜಾನಕಿ ಅಮ್ಮನವರ ಕೈಯಿಂದ ಉದ್ಘಾಟನೆಗೊಂಡಿದೆ. ದಿಶಾನ್ ನಾವು ಮನೆ ಭೇಟಿ ನೀಡುವ ಸಮಯದಲ್ಲಿ ಮನೆಯನ್ನು ಕಂಡಾಗ ನಿಮ್ಗೆ ಗೊತ್ತಾಗ್ತದೆ ಅದು ಯಾವ ರೀತಿಯ ಪರಿಸ್ಥಿತಿಯಲ್ಲಿ ಉಂಟಂತೇಳಿ ನೋಡಿದರೆ ಗೊತ್ತಾಗ್ತದೆ. ತಾಯಿ ಹಾಸಿಗೆ ಹಿಡಿದಿದ್ದಾರೆ, ತುಂಬ ಕಷ್ಟದ ಪರಿಸ್ಥಿತಿ, ಸರಿಕಟ್ಟಾಗಿ ನಿದ್ದೆ ಬರಲಿಕ್ಕಿಲ್ಲ ಅಲ್ಲಿ ಅವರಿಗೆ. ಹಾಗಾಗಿ ನಾವು ನಿರ್ಧಾರ ಮಾಡಿದೆವು ಮನೆ ಕಟ್ಟುವುದು ಸೂಕ್ತ ಅಂತ ಹೇಳಿ. ಹಾಗಾಗಿ ನಾನು ಜಾನಕಿ ಅಮ್ಮನವರಿಗೆ ಹಾಗೆ ಅವರ ಇಡೀ ಕುಟುಂಬಕ್ಕೆ, ಯಾಕಂದ್ರೆ 2 ಮನೆ ಹಸ್ತಾಂತರ ಆಯಿತು ಪತಿ ಮತ್ತೆ ಪತ್ನಿಯವರಿಂದ. ಇದೇ ರೀತಿ ಸ್ವಲ್ಪ ಉಳ್ಳವರು ಡಾಕ್ಟರ್ ಆಗಲಿ ಅಥವಾ ಲೆಕ್ಚರರ್ ಆಗಲಿ ಮತ್ತೊಬ್ರು ಉಳ್ಳವರು ಒಂದೊಂದು ಮನೆಯ ಇದು ಮಾಡಿದ್ರೆ ನಮ್ಮ ಊರಿನ ಸಮಸ್ಯೆ ಸುಮಾರು ಬಗೆಹರಿಬಹುದು ಅಂತ ಹೇಳಿ ಒಂದು ಆಶಯ. ಅದಕ್ಕೆ ಇವರೇ ಮಾದರಿಯಾಗಿದ್ದಾರೆ ಅಂತ ಹೇಳುತ್ತಾ ಇಡೀ ಕುಟುಂಬಕ್ಕೆ ನಾನು ಧನ್ಯವಾದವನ್ನ ಕಲಾರಂಗದ ಪರವಾಗಿ ವಿದ್ಯಾಪೋಷಕನ ಪರವಾಗಿ ಧನ್ಯವಾದವನ್ನು ಹೇಳುತ್ತೇನೆ. ನಾನೀಗ ಫಸ್ಟ್ PUC ಸೈನ್ಸ್ ಅಲ್ಲಿ ಜ್ಞಾನಾಂಗದಲ್ಲಿ ಕಲಿತಿದ್ದೇನೆ. ನಂಗೆ ಇನ್ನು ತುಂಬಾ ಖುಷಿ ಆಗ್ತಿದೆ, ಏಕೆಂದ್ರೆ ನನ್ಗೆ ಇವತ್ತು ರಾಜೇಶ್ವರಿ ಜಿ ಭಟ್ ಇವರು ಅಚ್ಚುಕಟ್ಟಾದ ಮತ್ತು ದೊಡ್ಡದಾದ ಒಂದು ಮನೆ ಕಟ್ಟಿಸಿದ್ದಾರೆ. ನನಗೆ ತುಂಬಾ ಖುಷಿ ಆಗ್ತಿದೆ ಮತ್ತು ವಿದ್ಯಾಪೋಷಕ ಸಂಸ್ಥೆಗೂ ಕೂಡ ನಾನು ಚಿರಋಣಿಯಾಗಿರುತ್ತೇನೆ. ನನಗೆ ಮನೆ ಕಟ್ಟಲಿಕ್ಕೆ ಆಗ್ತಿರ್ಲಿಲ್ಲ, ಕಾಲೇಜ್ ಫೀಸ್ ಕಟ್ಟಲಿಕ್ಕೂ ಕೂಡ ಕಷ್ಟ ಆಗ್ತಿತ್ತು. ನನಗೆ ವಿದ್ಯಾಪೋಷಕ ತುಂಬಾ ಸಹಾಯ ಮಾಡಿದೆ. ಎಂಗಿನ ಮಸ್ತ್ ಖುಷಿ ಆಪುನು ಯಾನ್ ಈ ಪರಿಸ್ಥಿತಿ ನಮಗೆ ಎಡ್ಡೆ ಒಂದು ಕಲ್ತಿನ ಒಂದು ವಿದ್ಯಾಪೋಷಕಕ್ಕೂ ಸೇರ್ದು ಏನ ಆಡ ಪಂಡಿ ಕಲ್ಪು ನಾನೆಲ್ಲ ಕಲ್ಪು ಮಗ ಕಲ್ತದ್ದು ಈಲ ಒಂಜಿ ವಿದ್ಯಾಪೋಷಕರು ಈ ಕಲ್ಪೋಡು ಅಂಚನೆ ಎಡ್ಡೆ ನನ್ನ ಕಲ್ಪುಲ ಎನ್ನ ನನ್ನ ಯಾನಿ ಎಂಚ ಉಪ್ಪೇನ ಪಂಡ್ರೆ ನಿಗೋಲು ಐಟಾಡಲು ಎಡ್ಡೆ ಪೋದು ದುಂಪೋದು ಎಡ್ಡೆ ಉಪ್ಪುಲೆ ಪಂದದು ಪನೊಂದುಲ್ಲ ಜೋಕ್ಲೆಗ್ ಮಸ್ತ್ ಎಂಕಲಿಗೆ ಇನ್ನು ಕಟ್ಟು ಕೊಡ್ತಿದ್ದೆ ಮಸ್ತ್ ಕೃತಜ್ಞ ಜಗತ್ತಲ್ಸುವೆ ನಾನು ಎಂದು ನಾನು ಪಂಡು. ನಾನು ಮೊದಲಾಗಿ ನಮ್ಮ ಜಾನಕಿ ಅಮ್ಮನ ಪತಿದೇವರು ನನಗೆ ಸ್ನೇಹಿತರಾಗಿದ್ದರು.
ರಾಮಕೃಷ್ಣ ರಾವ್ ಅಂತ ಹೇಳಿ ಸಂಸ್ಕೃತ ಮಹಾಪಾಠಶಾಲೆಯಲ್ಲಿ ಆಫೀಸ್ನ ಕೆಲಸವನ್ನು ನೋಡ್ತಾ ಇದ್ದವರು ಹಾಗೂ ನಮ್ಮ ಮನೆಗೆ ಆಗಾಗ ಬರ್ತಾಯಿದ್ರು. ಅವರಿಗೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಕಂಠ ಧ್ವನಿ ಪೆಟ್ಟಿಗೆಯಲ್ಲಿ ಸ್ವಲ್ಪ ಅವರಿಗೆ ತೊಂದರೆಯನ್ನು ನಾನು ಕಂಡಿದ್ದೇನೆ. ಆದರೆ ಅವರು ಎಲ್ಲರ ಮೆಚ್ಚುಗೆಯನ್ನು, ಅಧ್ಯಾಪಕರನ್ನು, ಮಕ್ಕಳನ್ನು ಹಾಗೂ ಪೋಷಕರನ್ನು ಮತ್ತು ಎಲ್ಲರನ್ನು ಕೂಡ ಪ್ರೀತಿಸ್ತಾ ಇದ್ದಂತಹ ಮನುಷ್ಯ. ಯಾರು ಕೂಡ ಅವರ ಮೇಲೆ ಸಿಟ್ಟು ಮಾಡಿದ್ದಾಗಲಿ ಅವರು ಮಾಡಿದ್ದಾಗಲಿ ನಾನು ಕಂಡದ್ದಿಲ್ಲ. ಆದರೆ ದೈವ ಇಚ್ಛೆ ಬೇರೆ ಆಗಿತ್ತು. ಅವರು ಬಹಳ ಬೇಗನೆ ತೀರಿಕೊಂಡ್ರು. ಆ ನಂತರದ ದಿನಗಳನ್ನು ಕಳೆದದ್ದು ಅಂತ ಹೇಳಿದ್ರೆ ಗಂಗಾಧರರಾಯರು ಬಹಳ ಹತ್ತಿರದಲ್ಲಿ ಕಂಡವರು. ಮಕ್ಕಳನ್ನು ಹೇಗೆ ನೋಡಿದ್ದಾರೆ ಅಂತ ಹೇಳಿದ್ರೆ ಪೂರ್ಣ ಜವಾಬ್ದಾರಿಯನ್ನು, ಧೈರ್ಯಂ ಸರ್ವತ್ರ ಸಾಧನ ಅಂತ ಹೇಳಿ ಸಾಧನೆಯನ್ನು ಮಾಡಿ ಬಹಳ ಕಷ್ಟಪಟ್ಟಿದ್ದಾರೆ. ಆ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವರು ಕೇವಲ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾತ್ರ ಕೊಟ್ಟದ್ದಲ್ಲ, ಒಳ್ಳೆಯ ಸಂಸ್ಕಾರವನ್ನು ಹೇಳಿಕೊಟ್ಟಿದ್ದಾರೆ. ಹೇಗೆ ಇರಬೇಕು, ಮನೆಯಲ್ಲಿ ಹೇಗಿರಬೇಕು, ಮಕ್ಕಳು ಹೇಗೆ ಬೆಳಿಬೇಕು ಎನ್ನುವುದನ್ನು ಒಳ್ಳೆಯ ಸಂಸ್ಕಾರವನ್ನು ನೀಡಿದವರು. ಇವತ್ತು ನನ್ನ ತಂದೆಯ ಜನ್ಮ ನಕ್ಷತ್ರ, ಹಾಗಾಗಿ ಇವತ್ತು ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದು. ಹಾಗಾಗಿ ಇವತ್ತು ಇದಾಗ್ತಾ ಇದೆ. ಇದರ ಎಲ್ಲ ಶ್ರೇಯಸ್ಸು ನನ್ನ ಅಕ್ಕನಿಗೆ, ಭಾವನಿಗೆ ಸೇರ್ತದೆ. ಅವರು ಮುಂದೆ ನಿಂತ್ಕೊಂಡು ಈ ಕಾರ್ಯವನ್ನು ಮಾಡ್ತಾ ಇವತ್ತು ಈ ಮನೆ ಕೊಡುವಾಗ ನಾನು ಅವನ ಮಾತು, ಅದರಲ್ಲಿರುವ ಗದ್ಗದತೆಯನ್ನು ಕಂಡಾಗ ನಾನು ಸ್ವಲ್ಪ ಭಾವುಕನಾಗಿದ್ದೆ. ಇದರಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿತು. ಸೊ ಯಕ್ಷಗಾನ ಕಲಾರಂಗ ಏನು ಕರೆ ಮಾಡ್ತಾ ಇದೆ ಅದನ್ನು ಧನ್ಯೋಸ್ಮಿ ಅಂತ ಹೇಳ್ತಾನೆ. ಅದರ ಪಾಲುದಾರನಾಗಿದ್ದಕ್ಕೆ ಇವತ್ತು. ನಮ್ಮ ಮಾವನವರು ರಾಮಕೃಷ್ಣ ರಾಯರು ಬದುಕಿದ್ದು 43 ವರ್ಷ. ನಾನು ಅವರನ್ನು ನೋಡಲಿಲ್ಲ. ನಾವು ಬದುಕಿದ್ದೇವೆ ಎಷ್ಟು ದಿನ ಅನ್ನೋದು ಮುಖ್ಯವಲ್ಲ, ಎಷ್ಟು ಜನರ ಬದುಕನ್ನು ಮುಟ್ಟಿದ್ದೇವೆ, ಎಷ್ಟು ಜನರ ಬದುಕನ್ನು ತಟ್ಟಿದ್ದೇವೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಅವರು ನಮ್ಮ ಅತ್ತೆಯವರಿಗೆ ಜೀವನ ಕೊಟ್ಟರು. 2 ಸುಸಂಸ್ಕೃತ ವಿದ್ಯಾವಂತ ಮಕ್ಕಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅಶಕ್ತರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿದ್ದಾರೆ. ನಿಮ್ಮ ಯಕ್ಷಗಾನ ಕಲಾರಂಗದ ಕೆಲಸಗಳು ಹೀಗೆ ನಿರಂತರ ನಡೆಯಲಿ. ಕಾರ್ಯಕರ್ತರಿಗೆ ಎಲ್ಲರಿಗೂ ಆರೋಗ್ಯ, ಆಯಸ್ಸು, ಹುಮ್ಮಸ್ಸು, ಎನರ್ಜಿ ದೇವರು ದಯಪಾಲಿಸಲಿ. ನಮ್ಮ ಸಹಕಾರ ಹೀಗೆ ಮುಂದುವರಿತದೆ. ನಮ್ಮ ನಂತರವೂ ನಮ್ಮ ಆಸ್ತಿಯ ನಿರ್ದಿಷ್ಟ ಮೊತ್ತ ಯಕ್ಷಗಾನ ಕಲಾರಂಗದ ಚಟುವಟಿಕೆಗಳಿಗೆ ಮೀಸಲಾಗಿರುತ್ತದೆ ಎಂದು ಈ ಸಂದರ್ಭದಲ್ಲಿ ನಾವಿಬ್ಬರು ಸಂತೋಷದಿಂದ ಹೇಳುತ್ತೇವೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ನಮ್ಗೆ ಈ ದೈಹಿಕ ಪರಿಶ್ರಮ ಅವರಷ್ಟು ಮಾಡ್ಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಆರ್ಥಿಕವಾಗಿ ಏನಾದ್ರೂ ಹೆಲ್ಪ್ ಮಾಡ್ಬೋದು ಅಂತ ಇದ್ದ ತುಡಿತಕ್ಕೆ ಒಂದು ಚಾನೆಲ್ ಮಾಡಿ ಕೊಟ್ರು ಅವರು. ಇನ್ನು ದಿಶಾನಿಗೆ ಹೇಳೋದು, ನಾನು ಚೆನ್ನಾಗಿ ಓದು, ಅದು ಎಲ್ರೂ ಹೇಳ್ತಾರೆ. ಓದಿ ಮುಂದೆ ಬಾ, ಅದನ್ನು ಎಲ್ರೂ ಹೇಳ್ತಾರೆ. ಆದ್ರೆ ನಿಂಗೆ ವಿದ್ಯಾಪೋಷಕದಿಂದ ಗೊತ್ತಾಗುವಂತ ವಿಷಯ ಏನಿರ್ಬೇಕಂದ್ರೆ, ನಾನೊಬ್ನೇ ಮೇಲೆ ಬರೋದಲ್ಲ, ನನ್ನ ಜೊತೆ ನಾನು ಮೇಲೆ ಬರ್ತಾ ನನ್ನ ಸುತ್ತಮುತ್ತಲಿನವರನ್ನು ಮೇಲೆ ಕರ್ಕೊಂಡು ಹೋಗ್ತೇನೆ, ಎತ್ತರಕ್ಕೇರಿಸ್ತೇನೆ ಅಂತ. ಹಾಗೆ ಆಗ್ಲಿ ಅಂತ ಹಾರೈಸ್ತೇನೆ ನಾನು. ನಾರದ ಮಹರ್ಷಿ ದಿಲೀಪ ಚಕ್ರವರ್ತಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, ನಿನ್ನ ಬದುಕಿನ ಪರಮ ಗುರಿ ಏನು, ವಾಟ್ ಈಸ್ ದಿ ಪರ್ಪಸ್ ಆಫ್ ಅವರ್ ಲೈಫ್ ಅಂತೇಳಿ. ಆಗ ದಿಲೀಪ ಚಕ್ರವರ್ತಿ ಕೊಟ್ಟಂತ ಉತ್ತರ, ಮೊದಲು ಪರೋಪಕಾರ, ಅನಂತರ ಆತ್ಮ ಸಾಕ್ಷಾತ್ಕಾರ, ಕೊನೆಗೆ ಬ್ರಹ್ಮ ಸಾಕ್ಷಾತ್ಕಾರ. ಅಂದ್ರೆ ಬ್ರಹ್ಮ ಸಾಕ್ಷಾತ್ಕಾರ ಅಂದ್ರೆ ಏನು? ಇದೇ ಬ್ರಹ್ಮ ಸಾಕ್ಷಾತ್ಕಾರ. ಇದ್ರೆ ಈ ತರ ಮಾಡಿದ್ರಲ್ಲ, ಇದ ನೋಡಿದಾಗ ಬಹುಶಃ ನೀವು ಆ ಮನೆ ಇಟ್ಟಿದ್ದೀರಿ, ಈ ಮನೆಯನ್ನು ಇದು ತೋರಿಸಿದ್ದೀರಿ. ಇದು ಬಹುಶಃ ಶಾಸಕನಾಗಿ ನಾನು ಅತ್ಯಂತ ವಿನಮ್ರತೆಯಿಂದ ನತಮಸ್ತಕನಾಗಿ ನಾನು ನಿಮ್ಗೆ ತಲೆಯನ್ನ ಬಾಗ್ತೇನೆ, ಮುಡಿಯನ್ನ ಬಾಗ್ತೇನೆ. ನನಗೆ ಸಾಮಾಜಿಕ ಕ್ಷೇತ್ರ ಬಂದ ಮೇಲೆ ಗೊತ್ತಿರಲ್ಲ ಇಷ್ಟು ಸಂಕಟ ಇಷ್ಟಿದೆ ಸಮಾಜದಲ್ಲಿ ಅಂತೇಳಿ. ಈಗ ಗೊತ್ತಾಗ್ತದೆ. ಟೀಮ್ ಆದ್ರದಿಂದ ವಾಮನ ನಾನು ನೆನಪು ಮಾಡಿಕೊಳ್ಳಬೇಕು. ತುಂಬಾ ಹೋರಾಟ ಮಾಡಿದ್ದಾನೆ, ಅವನೇ ನಿಂತು ಸ್ವಂತ ಕೆಲಸ ಮಾಡಿದ್ದಾನೆ. ಹಾಗಾಗಿ ಅದು ಫಿನಿಶಿಂಗ್ ಸಹ ಅಷ್ಟೇ ಚಂದ ಬಂದಿದೆ. ಹಾಗೆ ಮತ್ತೊಬ್ಬ ಶಂಕರ ಪೇಂಟರ್, ಅವನು ಫಸ್ಟ್ ಬರುದೀಗ, ಯಾಕಂದ್ರೆ ನಮ್ದು 70-80 ಕಿಲೋಮೀಟರ್ ದೂರದಲ್ಲಿ ಮನೆ ಆಗುವಾಗ ಪೇಂಟಿಗೆ ಅವನೇ ಹೋಗುದು.